ಈ ದೈವಗಳಿಗೆಲ್ಲ ಶ್ರೀಕಾರ ಹಾಕಿ ಯಾಕೆ ಬರಿಬಾರ್ದು? ಈ ನೋಟೇಷನಲ್ಲಿ ಡೈರೆಕ್ಟ್ ಆಗಲಿ ಶ್ರೀಕಾರ ಯಾಕೆ ಹಾಕಬಾರ್ದು ಅಂತ. ಶ್ರೀ ಅನ್ನೋದಕ್ಕೆ ಅದರದೇ ಆದಂಥ ವ್ಯಾಖ್ಯಾನಗಳು ಬಹಳಷ್ಟಿದೆ. ಸುಮಾರು 1 ಗಂಟೆ ಕಾಲ ನಾನು ಶ್ರೀಕಾರದ ಬಗ್ಗೆನೇ ಪ್ರವಚನ ಮಾಡಿದ್ದೇನೆ. ಏನಂದರೆ, ನಮ್ಮಲ್ಲಿ ಈಗ ದೇವಸ್ಥಾನಗಳಲ್ಲಿ ಶ್ರೀಕಾರಗಳನ್ನು ಹಾಕ್ತೇವೆ, ಎಲ್ಲ ದೇವರಿಗೂ ಶ್ರೀ ಹಾಕ್ತೇವೆ. ಈಗ ಉದಾಹರಣೆಗೆ ನಾನು ಹೇಳೋದು, ಆ ಪ್ರವಚನದಲ್ಲಿ ಹೇಳಿದ್ದೇನೆ ಇದ್ರದ್ದು ಉತ್ತರ ಕೂಡ. ಏನಂತಂದರೆ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ಮಹಾಕಾಳಿ, ಶ್ರೀ ಮಹಾಲಿಂಗೇಶ್ವರ, ಶ್ರೀ ಮಹಾವಿಷ್ಣು, ಶ್ರೀ ವಿನಾಯಕ ದೇವರು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಅಯ್ಯಪ್ಪ ಸ್ವಾಮಿ. ಆಯಿತಾ? ಇಲ್ಲಿ ಗಂಡಸರಿಗೂ ಶ್ರೀ, ಹೆಂಗಸರಿಗೂ ಶ್ರೀ ಅಂತ ಬಂತಲ್ಲ. ಎರಡಕ್ಕೂ ಸ್ತ್ರೀ ದೇವರಿಗೂ ಶ್ರೀ, ಪುರುಷ ದೇವರಿಗೂ ಶ್ರೀ ಅಂತ ಬಂತು ಅಲ್ವಾ? ಯಾಕೆ ಹೀಗೆ ಶ್ರೀಮತಿ ಅಂತ ಹಾಕ್ಬೇಕಿತ್ತಲ್ವಾ ಅಂತ. ಅವಾಗ ಶ್ರೀಮಾನ್, ಶ್ರೀಮತಿ ಇವೆರಡರ ಅರ್ಥವನ್ನು ನಾನು ಅದರೊಳಗೆ ಪ್ರವಚನದಲ್ಲಿ ಹೇಳಿದ್ದೇನೆ. ನಮ್ಮ ಕಡಬದ ಹತ್ರ ಶರವೂರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಈ ವಿಚಾರವನ್ನು ಹೇಳಿದ್ದೇನೆ. ಹಿಂದಿನ ವಿಡಿಯೋದಲ್ಲೂ ಕೂಡ ಅದನ್ನು ಕೊಟ್ಟಿದ್ದೇನೆ. ಇದನ್ನು ಬಿಟ್ಟು ಶ್ರೀ ಎಲ್ಲಿಗೆ? ಆಮೇಲೆ ಗುರುಗಳಲ್ಲಿ ಶ್ರೀ 3 ಶ್ರೀ ಹಾಕಬೇಕು. ದೇವರಿಗೆಲ್ಲ ಒಂದೇ ಶ್ರೀ, ಆಯ್ತಾ? ದೇವರಿಗೆ ಒಂದೇ ಶ್ರೀ, ಆಮೇಲೆ ಗುರುಗಳಿಗೆ 3 ಶ್ರೀ. ಆ ಗುರುಗಳಲ್ಲೂ ಬಹಳಷ್ಟು ಜನರಿಗೆ ವ್ಯತ್ಯಾಸವೇ ಗೊತ್ತಿಲ್ಲ. ಜ್ಯೋತಿಷಿಗಳಿಗೂ ಸ್ವಾಮೀಜಿ ಅಂತಾರೆ, ಆಯ್ತಾ? ಸ್ವಾಮೀಜಿಗಳು ಬೇರೆ, ಪೀಠಾಧಿಪತಿಗಳು ಬೇರೆ, ಸಿಂಹಾಸನಾಧೀಶ್ವರರು ಬೇರೆ, ಗುರುಜಿಗಳು ಬೇರೆ, ಆಯ್ತಾ? ಜ್ಯೋತಿಷಿಗಳು ಬೇರೆ, ಶಿವಾಚಾರ್ಯರು ಬೇರೆ, ಜಗದ್ಗುರುಗಳು ಬೇರೆ. ಇದರ ವ್ಯತ್ಯಾಸಗಳು, ಒಂದೊಂದು ರ್ಯಾಂಕಿಂಗ್ಸ್ಗಳು ಬೇರೆ ಬೇರೆ ಇರ್ತದೆ. ಅದನ್ನು ಹಿಂದೂಗಳು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇರಲಿ, ಅದರೊಳಗೆ ಶ್ರೀ 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 ಹಾಕೋದು, 3 ಶ್ರೀ ಸಾಧಾರಣ ಮಟ್ಟಿಗೆ ಸ್ವಾಮಿಗಳಿಗೆ ಹಾಕೋದನ್ನು ನೀವು ಕೇಳಿದ್ದೀರಿ. ಯಾಕೆ ಅನ್ನೋದನ್ನು ಕೂಡ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. 3 ಶ್ರೀಗಳು ಯಾಕೆ, ದೇವರಿಗೆ 1 ಶ್ರೀ ಯಾಕೆ, ಗುರುಗಳಿಗೆ 3 ಶ್ರೀ ಯಾಕೆ ಅಂತ. ಈಗ ದೈವದ ನೀವು ಕೇಳಿರೋದ್ರಿಂದ, ದೈವಗಳಿಗೆ, ಯಾವುದೇ ದೈವಗಳಿಗೆ ಶ್ರೀ ಹಾಕ್ಲಿಕ್ಕಿಲ್ಲ. ದೈವಗಳನ್ನು ಹಾಗೇ ಕರಿಬೇಕು. ಯಾಕೆ ಅಂತಂದರೆ, ಶ್ರೀ ಅನ್ನುವಂಥ ಅರ್ಥ ಸಾಕ್ಷಾತ್ ಲಕ್ಷ್ಮಿಯ ಇನ್ನೊಂದು ಹೆಸರು. ಶ್ರೀ ಅಂದ್ರೇ ಲಕ್ಷ್ಮಿ. ಲಕ್ಷ್ಮಿ ಜಗತ್ತಿನ ಒಡತಿ, ಅವಳೇ ಶ್ರೀದೇವಿ. ದೇವಿ ಅಂತ ಕರಿತೇವಲ್ಲ. ಸಾಧಾರಣ ಮಟ್ಟಿಗೆ ನಾವು ಶ್ರೀದೇವಿ ಮಹಾತ್ಮೆ ಅಂದ ತಕ್ಷಣ ದುರ್ಗೆಯನ್ನು ನೆನೆಸ್ಕೊಳ್ತೇವೆ ಅಲ್ವಾ? ದುರ್ಗೆನೂ ಅವಳೇ, ಶ್ರೀ ದುರ್ಗಾ. ಶ್ರೀ ಲಕ್ಷ್ಮಿ ಅವಳೇ, ಶ್ರೀದೇವಿ ಅವಳೇ. ಈಗ ತಿರುಪತಿದು ಹೇಳ್ಬೇಕಾದ್ರೆ ಶ್ರೀದೇವಿ ಭೂದೇವಿ ಅಂತಾರಲ್ಲಿ. ಶ್ರೀನಿವಾಸನ 2 ಹೆಂಡತಿಯರು ಶ್ರೀದೇವಿ ಭೂದೇವಿ ಅಂತೀವಿ. ಅಲ್ಲಿ ಶ್ರೀದೇವಿ ಅಂದಾಗ ಅವಳೇ ಬಂದಲ್ಲ, ಲಕ್ಷ್ಮಿ ಅಲ್ವಾ? ಲಕ್ಷ್ಮಿ, ಸರಸ್ವತಿ, ದುರ್ಗಾ ಈ 3 ರೂಪ ಒಂದೇ. ಅವಳೇ ಆದಿಲಕ್ಷ್ಮಿ, ಅವಳೇ ಆದಿಶಕ್ತಿ, ಅವಳೇ ಸಂಪೂರ್ಣ. ಅವಳನ್ನು ಹೊಂದಿರತಕ್ಕಂಥ ದೇವರು ಇವನು ಶ್ರೀನಾರಾಯಣ. ಹಾಗಾಗಿ ಅವನಿಗೆ ಶ್ರೀ ಹಾಕೋದು ಶ್ರೀಮನ್ನಾರಾಯಣ. ಈಗ ನಿಮ್ಗೆ ಅರ್ಥ ಆಗಿರ್ಬೇಕು ಯಾಕೆ ಶ್ರೀನ ನಾವು ಬಳಸ್ತೇವೆ. ದುರ್ಗೆಯನ್ನು ಹೊಂದಿದವನು ಯಾರು? ಶಂಕರ. ಅಲ್ವಾ? ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ವಿಶ್ವನಾಥ ಸ್ವಾಮಿ. ಹಾಗೆ ಇವನ ಇನ್ನೊಂದು ರೂಪಗಳೇ ನಾನಾ ದೇವರ ಹೆಸರುಗಳು. ಈ ದೇವರಿಗೆ ಮಾತ್ರ ಶ್ರೀಯನ್ನು ಹಾಕಬೇಕಾದ್ದು. ಅದಾದ ಮೇಲೆ ಯಾರಿಗೆ ಆತ್ಮವನ್ನು ಈ ಪರಮಾತ್ಮನಿಂದ ತಂದಿರತಕ್ಕಂಥ ಜೀವಾತ್ಮಕ್ಕೆ, ಈ ಶರೀರಕ್ಕೆ ಸಂಸ್ಕಾರ ಕೊಟ್ಟು ಅವರಿಗೆ ಈ ಶರೀರಕ್ಕೆ ಮಾಡಬೇಕಾದ ಎಲ್ಲ ಸಂಸ್ಕಾರ ತಿಥಿಗಳನ್ನು ಮುಗಿಸಿ ಹೊಸ ಜನ್ಮವನ್ನು ಕೊಡ್ತೇವ, ಇನ್ನೊಂದು ಜನ್ಮವನ್ನು ರೀತಿಯಲ್ಲಿ ಕರುಣಿಸಿ ಒಬ್ಬ ಯತಿಗಳಿಂದ ಮತ್ತೆ ಕರಕಮಲ ಸಂಜಾತ ಅಂತ ಕರಿತೀವಿ ನೋಡಿ, ಅವರ ಕೈಯಿಂದ ಹುಟ್ಟಿರ್ತಕ್ಕಂಥವರು ಅಂತ ಕರೆದಂಥವರು. ಆಮೇಲೆ ಶ್ರೀ ನಾರಾಯಣ ಸಾಯುಜ್ಯಕ್ಕೆ ಅರ್ಪಿತವಾಗಿರತಕ್ಕಂಥ
ಶರೀರ ಮತ್ತು ಪಾದಕ್ಕೆ ಶ್ರೀಪಾದರು ಅಂತ ಹೆಸರು. ಓಹೋ. ಗುರುಗಳಿಗೆ ಶ್ರೀಪಾದರು ಅಂತ ಅಂದರೆ ನಾರಾಯಣನ ಪಾದ ಸಿಗದೇ ಇದ್ದಾಗ ಈ ಪಾದ ಅಂತ. ಓ. ನೀವು ಆ ಗುರುಗಳನ್ನು ಯಾವ ರೂಪದಲ್ಲಿ ಬೇಕಾದರೂ ಅವರವರ ಯೋಗ್ಯತೆಗೆ ತಕ್ಕಂತೆ ಅವ್ರು ಯೋಚನೆ ಮಾಡಲಿ, ಸರಿ. ಅದು ಅವರವರಿಗೆ ಬಿಟ್ಟಿದ್ದು. ಹ್ಮ್. ಎಷ್ಟೋ ಜನ ಗುರುಗಳನ್ನು ದೇವರಿಗಿಂತಲೂ ಜಾಸ್ತಿ ನೋಡ್ತೀವಿ. ಹ್ಮ್ ಹ್ಮ್ ಹ್ಮ್. ಕರ್ನಾಟಕದಲ್ಲಿ ಲಿಂಗಾಯತ ಸಮಾಜ, ವೀರಶೈವ ಸಮಾಜ ಇದೆಯಲ್ಲ, ಹೌದು ಹೌದು ಅವರು ದೇವರನ್ನು ಅಷ್ಟು ಪೂಜೆ ಮಾಡೋದಿಲ್ಲ, ಹೌದು. ಗುರುಗಳನ್ನು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಗುರುಗಳೇ ಅವರಿಗೆ ಸರ್ವಸ್ವ ಅಂತ. ಹೌದು. ಸತ್ತಾಗ್ಲೂ ಗುರುಗಳು ಬೇಕು, ಹುಟ್ಟದಾಗ್ಲೂ ಗುರುಗಳು ಬೇಕು, ಮದುವೆಗೂ ಗುರುಗಳು ಬೇಕು. ಎಲ್ಲದಕ್ಕೂ ಅಷ್ಟು ಒಂದು ಭಕ್ತಿ ಭಾವದಿಂದ ಇರತಕ್ಕಂಥ ಕರ್ನಾಟಕದ ಸಮಾಜ ನಾನು ನೋಡಿರೋದ್ರೊಳಗೆ ಲಿಂಗಾಯತರ ಸಮಾಜ. ಆಮೇಲೆ ಈಗೆಲ್ಲ ಸುಮಾರು ಗುರುಗಳನ್ನು ಒಂದಿಷ್ಟು ಜನ ಹಾಗೆ ಒಂದಿಷ್ಟು ಜನ ಹೀಗೆ ಏನು ಮಾಡ್ಬೋದು. ಆದರೆ ಅದರೊಳಗೂ ಕೂಡ ಬಂಟರಲ್ಲಿ ಇನ್ನೂ ಗುರು ಪರಂಪರೆಯ ಭಾವನೆಗಳು ಬರಬೇಕಾದ್ರೆ ಬಹುಶಃ ಇನ್ನೂ 3-4 ತಲೆಮಾರುಗಳು ಹೋಗಬೇಕೋ ಏನೋ ಗೊತ್ತಿಲ್ಲ. ಆದರೆ ಬಹಳ ಬೇಗ ಗುರುಗಳ ಪರಂಪರೆಯನ್ನು ಅಕ್ಸೆಪ್ಟ್ ಮಾಡಿದವರು ವಿಶ್ವಕರ್ಮದವರಿದ್ದಾರೆ, ಆಚಾರ್ಯರು, ಕೊಂಕಣಿ ಸಮಾಜದವರು. ಆಮೇಲೆ ನಮಗೆ ಇವರು ಸಿಗ್ತಾರೆ, ಬಿಲ್ಲವರು. ನೋಡಿ ಹೇಗಿದೆ, ನೋಡಿ ಎಷ್ಟು ಬದಲಾವಣೆ. ನಾರಾಯಣ ಗುರುಗಳನ್ನ ಅಕ್ಸೆಪ್ಟ್ ಯಾವಾಗ ಮಾಡಿದ್ರು ಆ ಸಮಾಜದಲ್ಲೇ ಒಂದು ಸಂಚಲನ ಆಗ್ಬಿಡ್ತು, ಬದಲಾವಣೆ ಆಯಿತು ಅಲ್ವಾ. ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಅಕ್ಸೆಪ್ಟ್ ಮಾಡಿದ್ರು ಆ ರಾಘವೇಂದ್ರ ಸ್ವಾಮಿಗಳ ಒಂದು ಪರಂಪರೆನೇ ಬೇರೆ ಹುಟ್ಕೊಂತು. ಬಸವಣ್ಣನ ಯಾವಾಗ ಅಕ್ಸೆಪ್ಟ್ ಮಾಡಿದ್ರು ಲಿಂಗಾಯತರ ಪರಂಪರೆನೇ ಒಂದು ಹುಟ್ಕೊಳ್ತು ಅಲ್ವಾ. ಅದೇ ಥರದಲ್ಲಿ ವಿಶ್ವಕರ್ಮ ಸಮಾಜದವರು ಗುರುಗಳನ್ನ ತಗೊಂಡ್ರು. ಇವತ್ತು 4-5 ಜನ ಗುರುಗಳಿದ್ದಾರೆ, ಅಲ್ಲೇ ಒಂದು ಪರಂಪರೆ ಹುಟ್ಕೊಳ್ತು. ಆಮೇಲೆ ಅಷ್ಟಮಠಗಳಲ್ಲಿ ಮಾಧ್ವ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರು ಹಾಕೊಟ್ಟಂಥ ದಾರಿ ನೋಡಿದಾಗ ಅಲ್ಲೊಂದು ರೀತಿ ಹುಟ್ಕೊಳ್ತು. ಇದು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ರೀತಿ ನೀತಿಗಳು. ಇದು ಬೇರೆ ವಿಷಯ, ಅಲ್ಲಿ ಬಿಡುವ. ಇದಲ್ಲದೆ ದೈವಗಳನ್ನು ಮಾತ್ರ ದೇವರುಗಳ ಸರ್ವೆಂಟ್ಸು, ದೇವರುಗಳ ಬಂಟರು ಅಂಥೇಳಿ ಕರೆಯೋದು. ಯಾರು ಆ ಪರಮಾತ್ಮನ ಸೇವಕರಾಗಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ದಿವ್ಯಾತ್ಮಗಳಿದ್ದಾವೋ ಆ ದಿವ್ಯಾತ್ಮಗಳಿಗೆ ನಾವು ಆಯಾ ಹೆಸರುಗಳಿಂದನೇ ಕರಿಬೇಕು. ಸಾಮಾನ್ಯವಾಗಿ ಈ ಹೆಸರುಗಳು ತುಳು ಜನ್ಯ ಹೆಸರುಗಳಿದ್ದಾವೆ, ತೌಳವ ಸಂಪ್ರದಾಯದ ಹೆಸರುಗಳು ಜಾಸ್ತಿ ಇದ್ದಾವೆ. ಕನ್ನಡ ಭಾಗದಲ್ಲೂ ಕೂಡ ಹೆಸರುಗಳು ಇವೆ. ಅಳುಪರಿಂದಲೇ ಬದಲಾವಣೆಗಳು ಭಾಳಷ್ಟು ನಡೆದಿದೆ ಅನ್ನೋದಕ್ಕೆ ಇದು ಕಾಣ್ತೇವೆ ನಾವು. ಅಳುಪರು ಸುಮಾರು 10-11ನೇ ಶತಮಾನದವರೆಗೂ ಕಡ್ಡಾಯವಾಗಿ ಶಿವ ದೇವಸ್ಥಾನಗಳನ್ನೇ ನಿರ್ಮಾಣ ಮಾಡಿದರು ಕರಾವಳಿಯಲ್ಲಿ. ಕುಂದವರ್ಮ ಅಂತ ಒಬ್ಬ ರಾಜ ಇದ್ದ. ಈ ಕುಂದವರ್ಮ ರಾಜ ಒಂದು ದೇವಸ್ಥಾನವನ್ನು ಮಾಡ್ತಾನೆ, ಕುಂದೇಶ್ವರ ಅಂತ ಹೆಸರಿಡ್ತಾನೆ. ಆ ಊರಿಗೆ ಕುಂದಾಪುರ ಅಂತ ಹೆಸರು ಬಂತು. ಅದು ಕುಂದವರ್ಮನಿಂದ ಬಂದಂತ ಹೆಸರು. ಎಷ್ಟು ಜನರಿಗೆ ಗೊತ್ತಿರ್ತದೆ ಅಲ್ವಾ. ಅಲ್ಲಿ ದೈವಗಳನ್ನು ಒಂದೊಂದು ದೇವಸ್ಥಾನಗಳಲ್ಲೂ ಮತ್ತೆ ನಂಬ್ಕೊಂಡು ಬಂದ್ರು. ಅಲ್ಲಿ ಮೂಲ ದೇವರಿಗೆ ಮಾತ್ರ ಶ್ರೀಕಾರ, ದೈವಗಳಿಗೆ ಶ್ರೀಕಾರ ಇಲ್ಲ. ಎಲ್ಲಿ ದೈವಗಳಿಗೆ ಶ್ರೀಕಾರ ಹಾಕಿ ಇನ್ವಿಟೇಷನ್ ಮಾಡಿದಾರ ಅಲ್ಲಿ ಎಲ್ಲೋ ಒಂದು ಅವರಿಗೆ ಕೊರತೆ ಇದೆ, ಮಾಹಿತಿಗಳ ಕೊರತೆ ಇದೆ ಅಂತ ಅರ್ಥ. ಅರ್ಥ ನೋಡಿ, ಶ್ರೀಕಾರವೇ ದೈವಗಳಿಗೆ ಹಾಕ್ಲಿಕ್ಕಿಲ್ಲ ಅಂದಾಗ ಬ್ರಹ್ಮಕಲಶ ದೈವಗಳಿಗೆ ಇಲ್ಲ. ದೈವಗಳಿಗೆ ಆರತಿ ಮುಖ್ಯವಲ್ಲ, ದೈವಗಳಿಗೆ ಧೂಪವೇ ಮುಖ್ಯ. ನೋಡಿ ಹೇಗಿದೆ ಅಂತ. ದೈವಗಳಿಗೆ ಮಂತ್ರ ಮುಖ್ಯವಲ್ಲ, ದೈವಗಳಿಗೆ ನುಡಿಯೇ ಮುಖ್ಯ. ಹೀಗೆ ಬಂದಂಥ ಒಂದು ಪರಂಪರೆಗಳಿವೆ. ಆಮೇಲೆ ಇದನ್ನ ವಿಶ್ಲೇಷಣೆಯ ರೂಪದಲ್ಲಿ ಮಾಡಬೇಕಾದ್ರೆ ಒಂದಿಷ್ಟು ವಿಜ್ಞಾನ ಗೊತ್ತಿದ್ದವರೇ ಮಾಡಬೇಕು ವಿನಃ ಕೆಲವೊಂದಿಷ್ಟು ಪ್ರಲಾಪಿಗಳು ಏನು ಬೇಕಾದ್ರೂ ಹೇಳ್ಬೋದು, ಅದು ಅವರವರಿಗೆ ಬಿಟ್ಟದ್ದು. ಆದರೆ ವಿಷಯವನ್ನು ಸಮಾಜಕ್ಕೆ ಕೊಡಬೇಕಾದ ನಮ್ಮ ಕರ್ತವ್ಯವನ್ನು ನಾವು ಕೊಟ್ಟಿದ್ದೇವೆ ಅಷ್ಟೇ.